ಶೆಡ್ ಅನ್ನ ಹಾಕೊಂಡಿದ್ರು. ಅದರಲ್ಲೇ ಜೀವನವನ್ನ ಕೂಡ ಸಾಗಿಸ್ತಾ ಇದ್ರು. ಆದ್ರೆ ಅಧಿಕಾರಿಗಳು ಇಂದು ಫೀಲ್ಡ್ಗೆ ಇಳಿದಿದ್ರು. ಅಕ್ರಮವಾಗಿ ಶೆಡ್ ನಿರ್ಮಾಣ ಮಾಡಲಾಗಿದೆ ಅಂತ ಆರೋಪಿಸಿ ತೆರವು ಮಾಡಿ ರೋಷಾವೇಶವನ್ನ ತೋರಿಸಿದ್ರು. ಎಲ್ಲಿ ಅಂತೀರಾ ಈ ಸ್ಟೋರಿನಲ್ಲಿ? ಮಹಾಲಿಂಗಪುರದಲ್ಲಿ ಜೆಸಿಬಿ ಗರ್ಜನೆ, ಅಕ್ರಮ ಶೆಡ್ಗಳ ತೆರವು ಕಾರ್ಯಾಚರಣೆ, ಸಾಲ ಸೋಲ ಮಾಡಿ ಕಟ್ಟಿದ್ದ ಬಡ ನಿವಾಸಿಗಳ ಶೆಡ್ಗಳ ತೆರವು. ಅಯ್ಯೋ ಹೋಯ್ತಲ್ಲ ಅಂತ ಹಣೆ ಬಡಿದುಕೊಳ್ತಿರುವ ಮಹಿಳೆಯರ ಕಣ್ಣೀರು. ಪೊಲೀಸರ ಕಾಲಿಗೆ ಬಿದ್ದು ಆಕ್ರಂದನ, ಆರಕ್ಷಕರ ಮುಂದೆ ಕಣ್ಣೀರ ಧಾರೆ. ಕಣ್ರೆಪ್ಪೆ ಮಿಟುಕಿಸೋದ್ರೊಳಗೆ ಸಂಪೂರ್ಣ ನೆಲಸಮ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ಪಟ್ಟಣದ ಕೆಂಗೇರಿ ಮಡ್ಡಿಯಲ್ಲಿ ಬೆಳಗ್ಗೆ ಜೆಸಿಬಿ ಗರ್ಜಿಸಿವೆ. ಅಕ್ರಮವಾಗಿ ಕಟ್ಟಿದ್ದ ಸುಮಾರು 30 ಕುಟುಂಬಗಳು ವಾಸಿಸುತ್ತಿದ್ದು 30 ಶೆಡ್ಗಳನ್ನು ಪೊಲೀಸರು ತೆರವು ಮಾಡಿದ್ದಾರೆ. ಪುರಸಭೆ ಕಂದಾಯ ಇಲಾಖೆ ಹಾಗೂ ಪೊಲೀಸರು ಶೆಡ್ಗಳ ತೆರವು ವೇಳೆ ಬಡ ನಿವಾಸಿಗಳು ಕಣ್ಣೀರು ಹಾಕಿದ್ರು. ಪೊಲೀಸರ ಕಾಲು ಹಿಡಿದು ದಯವಿಟ್ಟು ತೆರವು ಮಾಡದಂತೆ ಗೋಳಾಡಿದ್ರು. ಜೆಸಿಬಿಗಳ ಮುಂದೆ ನಿಂತು ಕಣ್ಣೀರು ಹಾಕಿದ್ರು. ಕೆಂಗೇರಿ ಮಡ್ಡಿಯಲ್ಲಿ ಸುಮಾರು ವರ್ಷಗಳಿಂದ ವಾಸಿಸುತ್ತಿದ್ದೇವೆ, ದಿಢೀರಂತ ತೆರವು ಮಾಡಿದ್ರೆ ಹೇಗೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಶೆಡ್ಗಳ ತೆರವು ಮಾಡಿ ಪೊಲೀಸರು ತಮ್ಮ ಕರ್ತವ್ಯ ನಿಷ್ಠೆ ಮೆರೆದಿದ್ದಾರೆ. ಮಹಿಳೆಯರ ಕಣ್ಣೀರ ಕೋಡಿ ಹಾಗೂ ಆಕ್ರಂದನಕ್ಕೆ ಅಧಿಕಾರಿಗಳ ಮನಸ್ಸು ಕರಗಿಲ್ಲ. ತಮ್ಮ ರೋಷ ವೇಷ ತೋರಿಸಿದ್ದಾರೆ. ಸಿದ್ದು ದುತ್ತರಂಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಶೆಡ್ ಅನ್ನ ಹಾಕೊಂಡಿದ್ರು. ಅದರಲ್ಲೇ ಜೀವನವನ್ನ ಕೂಡ ಸಾಗಿಸ್ತಾ ಇದ್ರು. ಆದ್ರೆ ಅಧಿಕಾರಿಗಳು ಇಂದು ಫೀಲ್ಡ್ಗೆ ಇಳಿದಿದ್ರು. ಅಕ್ರಮವಾಗಿ ಶೆಡ್ ನಿರ್ಮಾಣ ಮಾಡಲಾಗಿದೆ ಅಂತ ಆರೋಪಿಸಿ ತೆರವು ಮಾಡಿ ರೋಷಾವೇಶವನ್ನ ತೋರಿಸಿದ್ರು. ಎಲ್ಲಿ ಅಂತೀರಾ ಈ ಸ್ಟೋರಿನಲ್ಲಿ? ಮಹಾಲಿಂಗಪುರದಲ್ಲಿ ಜೆಸಿಬಿ ಗರ್ಜನೆ, ಅಕ್ರಮ ಶೆಡ್ಗಳ ತೆರವು ಕಾರ್ಯಾಚರಣೆ, ಸಾಲ ಸೋಲ ಮಾಡಿ ಕಟ್ಟಿದ್ದ ಬಡ ನಿವಾಸಿಗಳ ಶೆಡ್ಗಳ ತೆರವು. ಅಯ್ಯೋ ಹೋಯ್ತಲ್ಲ ಅಂತ ಹಣೆ ಬಡಿದುಕೊಳ್ತಿರುವ ಮಹಿಳೆಯರ ಕಣ್ಣೀರು. ಪೊಲೀಸರ ಕಾಲಿಗೆ ಬಿದ್ದು ಆಕ್ರಂದನ, ಆರಕ್ಷಕರ ಮುಂದೆ ಕಣ್ಣೀರ ಧಾರೆ. ಕಣ್ರೆಪ್ಪೆ ಮಿಟುಕಿಸೋದ್ರೊಳಗೆ ಸಂಪೂರ್ಣ ನೆಲಸಮ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ಪಟ್ಟಣದ ಕೆಂಗೇರಿ ಮಡ್ಡಿಯಲ್ಲಿ ಬೆಳಗ್ಗೆ ಜೆಸಿಬಿ ಗರ್ಜಿಸಿವೆ. ಅಕ್ರಮವಾಗಿ ಕಟ್ಟಿದ್ದ ಸುಮಾರು 30 ಕುಟುಂಬಗಳು ವಾಸಿಸುತ್ತಿದ್ದು 30 ಶೆಡ್ಗಳನ್ನು ಪೊಲೀಸರು ತೆರವು ಮಾಡಿದ್ದಾರೆ. ಪುರಸಭೆ ಕಂದಾಯ ಇಲಾಖೆ ಹಾಗೂ ಪೊಲೀಸರು ಶೆಡ್ಗಳ ತೆರವು ವೇಳೆ ಬಡ ನಿವಾಸಿಗಳು ಕಣ್ಣೀರು ಹಾಕಿದ್ರು. ಪೊಲೀಸರ ಕಾಲು ಹಿಡಿದು ದಯವಿಟ್ಟು ತೆರವು ಮಾಡದಂತೆ ಗೋಳಾಡಿದ್ರು. ಜೆಸಿಬಿಗಳ ಮುಂದೆ ನಿಂತು ಕಣ್ಣೀರು ಹಾಕಿದ್ರು. ಕೆಂಗೇರಿ ಮಡ್ಡಿಯಲ್ಲಿ ಸುಮಾರು ವರ್ಷಗಳಿಂದ ವಾಸಿಸುತ್ತಿದ್ದೇವೆ, ದಿಢೀರಂತ ತೆರವು ಮಾಡಿದ್ರೆ ಹೇಗೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಶೆಡ್ಗಳ ತೆರವು ಮಾಡಿ ಪೊಲೀಸರು ತಮ್ಮ ಕರ್ತವ್ಯ ನಿಷ್ಠೆ ಮೆರೆದಿದ್ದಾರೆ. ಮಹಿಳೆಯರ ಕಣ್ಣೀರ ಕೋಡಿ ಹಾಗೂ ಆಕ್ರಂದನಕ್ಕೆ ಅಧಿಕಾರಿಗಳ ಮನಸ್ಸು ಕರಗಿಲ್ಲ. ತಮ್ಮ ರೋಷ ವೇಷ ತೋರಿಸಿದ್ದಾರೆ. ಸಿದ್ದು ದುತ್ತರಂಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಶೆಡ್ ಅನ್ನ ಹಾಕೊಂಡಿದ್ರು. ಅದರಲ್ಲೇ ಜೀವನವನ್ನ ಕೂಡ ಸಾಗಿಸ್ತಾ ಇದ್ರು. ಆದ್ರೆ ಅಧಿಕಾರಿಗಳು ಇಂದು ಫೀಲ್ಡ್ಗೆ ಇಳಿದಿದ್ರು. ಅಕ್ರಮವಾಗಿ ಶೆಡ್ ನಿರ್ಮಾಣ ಮಾಡಲಾಗಿದೆ ಅಂತ ಆರೋಪಿಸಿ ತೆರವು ಮಾಡಿ ರೋಷಾವೇಶವನ್ನ ತೋರಿಸಿದ್ರು. ಎಲ್ಲಿ ಅಂತೀರಾ ಈ ಸ್ಟೋರಿನಲ್ಲಿ? ಮಹಾಲಿಂಗಪುರದಲ್ಲಿ ಜೆಸಿಬಿ ಗರ್ಜನೆ, ಅಕ್ರಮ ಶೆಡ್ಗಳ ತೆರವು ಕಾರ್ಯಾಚರಣೆ, ಸಾಲ ಸೋಲ ಮಾಡಿ ಕಟ್ಟಿದ್ದ ಬಡ ನಿವಾಸಿಗಳ ಶೆಡ್ಗಳ ತೆರವು. ಅಯ್ಯೋ ಹೋಯ್ತಲ್ಲ ಅಂತ ಹಣೆ ಬಡಿದುಕೊಳ್ತಿರುವ ಮಹಿಳೆಯರ ಕಣ್ಣೀರು. ಪೊಲೀಸರ ಕಾಲಿಗೆ ಬಿದ್ದು ಆಕ್ರಂದನ,
ಆರಕ್ಷಕರ ಮುಂದೆ ಕಣ್ಣೀರ ಧಾರೆ. ಕಣ್ರೆಪ್ಪೆ ಮಿಟುಕಿಸುವುದರೊಳಗೆ ಸಂಪೂರ್ಣ ನೆಲಸಮ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ಪಟ್ಟಣದ ಕೆಂಗೇರಿ ಮಡ್ಡಿಯಲ್ಲಿ ಬೆಳಂಬೆಳಗ್ಗೆ ಜೆಸಿಬಿ ಗರ್ಜಿಸಿವೆ. ಅಕ್ರಮವಾಗಿ ಕಟ್ಟಿದ್ದ ಸುಮಾರು 30 ಕುಟುಂಬಗಳು ವಾಸಿಸುತ್ತಿದ್ದು 30 ಶೆಡ್ಗಳನ್ನು ಪೊಲೀಸರು ತೆರವು ಮಾಡಿದ್ದಾರೆ. ಪುರಸಭೆ ಕಂದಾಯ ಇಲಾಖೆ ಹಾಗೂ ಪೊಲೀಸರು ಶೆಡ್ಗಳ ತೆರವು ವೇಳೆ ಬಡ ನಿವಾಸಿಗಳು ಕಣ್ಣೀರು ಹಾಕಿದ್ರು. ಪೊಲೀಸರ ಕಾಲು ಹಿಡಿದು ದಯವಿಟ್ಟು ತೆರವು ಮಾಡದಂತೆ ಗೋಳಾಡಿದ್ರು. ಜೆಸಿಬಿಗಳ ಮುಂದೆ ನಿಂತು ಕಣ್ಣೀರು ಹಾಕಿದ್ರು. ಕೆಂಗೇರಿ ಮಡ್ಡಿಯಲ್ಲಿ ಸುಮಾರು ವರ್ಷಗಳಿಂದ ವಾಸಿಸುತ್ತಿದ್ದೇವೆ, ದಿಢೀರಂತ ತೆರವು ಮಾಡಿದ್ರೆ ಹೇಗೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಶೆಡ್ಗಳ ತೆರವು ಮಾಡಿ ಪೊಲೀಸರು ತಮ್ಮ ಕರ್ತವ್ಯ ನಿಷ್ಠೆ ಮೆರೆದಿದ್ದಾರೆ. ಮಹಿಳೆಯರ ಕಣ್ಣೀರ ಕೋಡಿ ಹಾಗೂ ಆಕ್ರಂದನಕ್ಕೆ ಅಧಿಕಾರಿಗಳ ಮನಸ್ಸು ಕರಗಿಲ್ಲ. ತಮ್ಮ ರೋಷ ವೇಷ ತೋರಿಸಿದ್ದಾರೆ. ಸಿದ್ದು ದುತ್ತರಂಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಶೆಡ್ ಅನ್ನ ಹಾಕೊಂಡಿದ್ರು, ಅದರಲ್ಲೇ ಜೀವನವನ್ನ ಕೂಡ ಸಾಗಿಸ್ತಾ ಇದ್ರು. ಆದ್ರೆ ಅಧಿಕಾರಿಗಳು ಇಂದು ಫೀಲ್ಡ್ಗೆ ಇಳಿದಿದ್ರು. ಅಕ್ರಮವಾಗಿ ಶೆಡ್ ನಿರ್ಮಾಣ ಮಾಡಲಾಗಿದೆ ಅಂತ ಆರೋಪಿಸಿ ತೆರವು ಮಾಡಿ ರೋಷಾವೇಶವನ್ನ ತೋರಿಸಿದ್ರು. ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ. ಮಹಾಲಿಂಗಪುರದಲ್ಲಿ ಜೆಸಿಬಿ ಗರ್ಜನೆ, ಅಕ್ರಮ ಶೆಡ್ಗಳ ತೆರವು ಕಾರ್ಯಾಚರಣೆ. ಸಾಲ ಸೋಲ ಮಾಡಿ ಕಟ್ಟಿದ್ದ ಬಡ ನಿವಾಸಿಗಳ ಶೆಡ್ಗಳ ತೆರವು. ಅಯ್ಯೋ ಹೋಯ್ತಲ್ಲ ಅಂತ ಹಣೆ ಬಡಿದುಕೊಳ್ತಿರುವ ಮಹಿಳೆಯರ ಕಣ್ಣೀರು. ಪೊಲೀಸರ ಕಾಲಿಗೆ ಬಿದ್ದು ಆಕ್ರಂದನ. ಆರಕ್ಷಕರ ಮುಂದೆ ಕಣ್ಣೀರ ಧಾರೆ. ಕಣ್ರೆಪ್ಪೆ ಮಿಟುಕಿಸುವುದರೊಳಗೆ ಸಂಪೂರ್ಣ ನೆಲಸಮ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ಪಟ್ಟಣದ ಕೆಂಗೇರಿ ಮಡ್ಡಿಯಲ್ಲಿ ಬೆಳಂಬೆಳಗ್ಗೆ ಜೆಸಿಬಿ ಗರ್ಜಿಸಿವೆ. ಅಕ್ರಮವಾಗಿ ಕಟ್ಟಿದ್ದ ಸುಮಾರು 30 ಕುಟುಂಬಗಳು ವಾಸಿಸುತ್ತಿದ್ದು 30 ಶೆಡ್ಗಳನ್ನು ಪೊಲೀಸರು ತೆರವು ಮಾಡಿದ್ದಾರೆ. ಪುರಸಭೆ ಕಂದಾಯ ಇಲಾಖೆ ಹಾಗೂ ಪೊಲೀಸರು ಶೆಡ್ಗಳ ತೆರವು ವೇಳೆ ಬಡ ನಿವಾಸಿಗಳು ಕಣ್ಣೀರು ಹಾಕಿದ್ರು. ಪೊಲೀಸರ ಕಾಲು ಹಿಡಿದು ದಯವಿಟ್ಟು ತೆರವು ಮಾಡದಂತೆ ಗೋಳಾಡಿದ್ರು. ಜೆಸಿಬಿಗಳ ಮುಂದೆ ನಿಂತು ಕಣ್ಣೀರು ಹಾಕಿದ್ರು. ಕೆಂಗೇರಿ ಮಡ್ಡಿಯಲ್ಲಿ ಸುಮಾರು ವರ್ಷಗಳಿಂದ ವಾಸಿಸುತ್ತಿದ್ದೇವೆ, ದಿಢೀರಂತ ತೆರವು ಮಾಡಿದ್ರೆ ಹೇಗೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು.